ಅಂಬೇಡ್ಕರ್ ಬಡವರ ವಿರೋಧಿ ಮೋದಿ ಸರ್ಕಾರಕ್ಕೆ ಮೋದಿ ಸಾಮ್ರಾಜ್ಯ ಮೋದಿ ಸರ್ಕಾರ ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ಇವತ್ತು ಕೇಂದ್ರ ಸರ್ಕಾರ ಪೆಟ್ರೋಲ್, ಡೀಸೆಲ್ ಮತ್ತು ಅಡುಗೆ ಅನಿಲ ಬೆಲೆ ಏರಿಕೆ ವಿರೋಧ ನಮ್ಮ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಹಾಕೊಂಡಂತ ಪಟ್ಟಿ ಒಳಗ ಇವತ್ತು ತಾವು ನೋಡಿರ್ಬೋದು, ಬೇರೆ ರಾಷ್ಟ್ರ ಒಳಗೆ ಪೆಟ್ರೋಲ್ ಮತ್ತು ಡೀಸೆಲ್ ಈ ಸಿಲಿಂಡರ್ ರೇಟ್ ಎಷ್ಟಿದೆ. ನಮ್ಮ ಈ ಭಾರತ ದೇಶ ಒಳಗ ನರೇಂದ್ರ ಮೋದಿ 2016ರಲ್ಲಿ ಅಧಿಕಾರ ಚುಕ್ಕಾಣಿ ಹಿಡಿದಾಗಿಂದ ಇವತ್ತು ಮಟ್ಟ ರೇಟ್ ಏನಿದೆ. ಯಾಕಂದ್ರೆ ಇವತ್ತು ಮೊನ್ನೆ ನೋಡಿದ್ರೆ ಟ್ರಂಪ್ ಸರ್ಕಾರ ಬಂದ ಮ್ಯಾಗ ಎಲ್ಲಾ ರಾಷ್ಟ್ರ ಒಳಗ ಬೆಲೆ ದಿನಕ್ಕೆ ದಿನ ಬೀಳ್ತಾ ಇದೆ. ಆದ್ರೆ ನಮ್ಮ ರಾಷ್ಟ್ರ ಒಳಗ ಬೆಲೆ ದಿವಸಕ್ಕೆ ದಿವಸ ಹೆಚ್ಚಿಗೆ ಆಗ್ತಾ ಇದೆ. ಇವತ್ತು ಪೆಟ್ರೋಲ್ ಮ್ಯಾಗ 2 ರೂಪಾಯಿ, ಡೀಸೆಲ್ ಮ್ಯಾಗ 2 ರೂಪಾಯಿ, ಸಿಲಿಂಡರ್ ಮ್ಯಾಗ 50 ರೂಪಾಯಿ ರೇಟ್ ಇಳಿಸಿದಕ್ಕೆ ನಾವೆಲ್ಲರೂ ಅದು ವಿರೋಧ ಪ್ರತಿಭಟನೆ ಹಾಕೊಂಡಿದೀವಿ. ಇವತ್ತು ಕೇಂದ್ರ ಸರ್ಕಾರ ನೀತಿ ವಿರೋಧ ಬಿಜೆಪಿ ಅವರ ಜನ ಆಕ್ರೋಶ ಮಾಡೋದು ಬಿಟ್ಟು ರಾಜ್ಯ ಸರ್ಕಾರ ಜನ ಆಕ್ರೋಶ ಯಾತ್ರೆ ನಡೆಸಿದ್ದಾರೆ. ಆ ಬಿಜೆಪಿ ಅವರಿಗೆ, ಆರ್ ಅಶೋಕ್ಗೆ, ವಿಜೇಂದರ್ಗೆ, ಚಲವಾದಿ ನಾರಾಯಣ ಸ್ವಾಮಿ ತಾಕತ್ತಿದ್ರು ಅವರು ಸರ್ಕಾರ ವಿರೋಧ ಅವರು ಪ್ರತಿಭಟನೆ ಮಾಡಿ ತಾವು ನೋಡಿರ್ಬೋದು. ಮೈಸೂರಿನಲ್ಲಿ ಜನ ಆಕ್ರೋಶ ಯಾತ್ರೆ ಅಂತೇಳಿ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಅವರ ಸರ್ಕಾರ, ಕೇಂದ್ರ ಸರ್ಕಾರ ಬೆಲೆ ಇವತ್ತು ನಿನ್ನೆ ಮೊನ್ನೆದ ನಮ್ಮ ಭಾರ ಹಾಕಿದ್ದಾರೆ. ಅದ ಖಂಡಿಸಿ ಇವತ್ತು ಸಂಕೇತವಾಗಿ ನಾವು ಪ್ರತಿಭಟನೆ ಹಾಕೊಂಡಿದೀವಿ. ಇದೇ ತರ ಬೆಲೆ ಏರ್ಕೊಂಡು ಹೋದ್ರೆ ನಾನು ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಎಚ್ಚರಿಕೆ ಕೊಟ್ಟು ದಿನ ಎಲ್ಲ ವಸ್ತು ಮ್ಯಾಗ ಬೆಲೆ ಏರಿಸಿದ್ದಾರೆ. ಬರೀ ಪೆಟ್ರೋಲ್, ಡೀಸೆಲ್, ಅಡುಗೆ ಸಿಲಿಂಡರ್ ಎಷ್ಟು ಹೆಚ್ಚು ಕಾಣ್ತಾ ಇದೆ, ಪ್ರತಿಯೊಂದು ವಸ್ತು ಮ್ಯಾಗ ಇವರು ಬೆಲೆ ಏರಿಸಿದ್ದಾರೆ. ಅದೆಲ್ಲ ವಿರೋಧಿ ನಾವು ಪ್ರತಿಭಟನೆ ಇನ್ನೂ ದೊಡ್ಡ ಪ್ರಮಾಣದಾಗ ಹಾಕೊಳ್ತೀವಿ. ಕೇಂದ್ರ ಸರ್ಕಾರ ತಕ್ಷಣ ಬೆಲೆ ರೇಟ್ ಎಲ್ಲ ಇಳಿಸಬೇಕು ಅಂತೇಳಿ ನಾವು ಆಗ್ರಹಿಸ್ತೀವಿ. ಇವತ್ತು ಈ ಸ್ಟ್ರೈಕ್ ನಾವು ಪೆಟ್ರೋಲ್ ಮತ್ತು ಗ್ಯಾಸ್ ಹೈಕ್ ಆಗಿದೆ, ರೇಟ್ 2,000 ಅದ್ರ ಮೇಲೆ ಮಾಡತ್ತೆ. 50 ರೂಪಾಯಿ ಗ್ಯಾಸ್ ಮೇಲೆ 2,000, 2 ರೂಪಾಯಿ ಪೆಟ್ರೋಲ್ ಮೇಲೆ 2,000, ಅದ್ರ ಮೇಲೆ ನಾವು ಸ್ಟ್ರೈಕ್ ಮಾಡತ್ತೀವಿ. ಮತ್ತು ಆಮೇಲೆ ಇದು ಡೈರೆಕ್ಟ್ ನಾವು ಸಾಮಾನ್ಯ ಜನ ಮೇಲೆ, ಆಟೋ ರಿಕ್ಷಾ ಡ್ರೈವರ್ಸ್ ಮೇಲೆ ಮತ್ತು ಫಾರ್ಮರ್ಸ್ ಮೇಲೆ, ರೈತರ ಮೇಲೆ ಇದು ಅಟ್ಯಾಕ್ ಇದೆ. ಸೆಂಟ್ರಲ್ ಗೌರ್ಮೆಂಟ್ ಇದೆ, ಎಲ್ಲಿಂದ ರೊಕ್ಕ ಕೊಡ್ಬೇಕು ಇಷ್ಟು ಜಾಸ್ತಿ ಆಗಿದೆ. ಅದ್ರ ಸಂಬಂಧ ನಾವು ಯೂತ್ ಕಾಂಗ್ರೆಸ್ನಿಂದ ಇದು ಪ್ರೊಟೆಸ್ಟ್ ಮಾಡ್ತಾ ಇದೀವಿ. ಪ್ರೊಟೆಸ್ಟ್ ಮಾಡಿ ನಮ್ಮ ಮನವಿ ನಾವು ಸೆಂಟ್ರಲ್ ಗೌರ್ಮೆಂಟಿಗೆ ಕೊಡ್ತಾ ಇದ್ದೇವೆ, ತಹಸೀಲ್ದಾರಿಗೆಲ್ಲ ಸೆಂಟ್ರಲ್ ಗೌರ್ಮೆಂಟಿಗೆ ಕೊಡತ್ತೀವಿ. ಏನಂತಂದು ನಮ್ದು ಯೂತ್ ಕಾಂಗ್ರೆಸ್ ನೋಡತೈತಿ, ಯುವಕರೆಲ್ಲ ನೋಡತ್ತಾರ. ನೀವು ಹೆಂಗ್ ಪ್ರೈಸ್ ಹೈಕ್ ಮಾಡತ್ತೀರಿ, ನೀವೆಲ್ಲ ಸಾಮಾನ್ಯ ಜನರ ಲೈಫಿಗೆ ಎಷ್ಟು ತ್ರಾಸ ಕೊಡತ್ತೀರ ನೋಡತ್ತಾರ. ಈ ಸ್ಟ್ರೈಕ್ ನಾವು ಮುಂದೆ ಇನ್ನೂ ದೊಡ್ಡ ಮಟ್ಟಕ್ಕೆ ಮಾಡ್ತೇವೆ ಅಂತ ಹೇಳಿ ಇದಕ್ಕೆ ನಾವು ಸ್ಟ್ರೈಕ್ ಅನ್ನು ನಾವು ಪೆಟಿಷನ್ ನಾವು ತಹಸೀಲ್ದಾರಿಗೆ ಕೊಡತ್ತೀವಿ. ನನ್ನ ಹೆಸರು ಅರ್ಜುನ್ ಪಾಟೀಲ್, ಜಿಲ್ಲಾ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್. ಇವತ್ತು ಈ ಅರ್ಜುನ್ ಪಾಟೀಲ್ ಅವರ ಒಂದು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇವರು ಹುಬ್ಳಿ ಧಾರವಾಡ, ಅದರ ಸಂಬಂಧ ಅವ್ರ ನೇತೃತ್ವದಾಗ ಇವತ್ತೊಂದು ಇದು ಪ್ರತಿಭಟನೆ ಮಾಡೇವ್ ನಾವು. ಈಗ ಬಡ ಜನ ದಿನದ ದುಡ್ಡು ತಿನ್ನೋರ್ಗ 50 ರೂಪಾಯಿ ಹೆಚ್ಚಿಗೆ ಆದ್ರ ಅವು ದಿನ ಗ್ಯಾಸ್ ಮೇಲೆ ಈಗ ಅಡಿಗೆ ಮಾಡೋರು ಅವ್ರೆಲ್ಲ ಎಲ್ಲಿ ಹೋಗ್ಬೇಕ್ರಿ? ದಿನ ಈಗ ಡೀಸೆಲ್ ಮೇಲೆ 2 ರೂಪಾಯಿ ಹೆಚ್ಚಿಗೆ ಮಾಡ್ಯಾರ, ಗ್ಯಾಸ್ ಮೇಲೆ 50 ರೂಪಾಯಿ ಹೆಚ್ಚಿಗೆ ಮಾಡ್ಯಾರ. ಅದಕ್ಕೋಸ್ಕರ ಇವತ್ತು ಅರ್ಜುನ್ ಪಾಟೀಲ್ ಇವರ ನೇತೃತ್ವದೊಳಗ ಈ ಒಂದು ಪ್ರತಿಭಟನೆ ಮಾಡ್ಯಾರ. ಈ ಪ್ರತಿಭಟನೆಗ ನಮಗ್ ಯಾವಾಗ ಮಠ ನ್ಯಾಯ ಸಿಗಂಗಿಲ್ಲ ಆವಾಗ ಮಠ ನಾವು ಧರಣಿನು ಕುಂದ್ರಾಕ ರೆಡಿ ಅದೇವಿ. ಇದಕ್ಕ ಏನಿದ್ರು ನಮಗೊಂದು ನ್ಯಾಯ ದೊರಕಿಸ್ಕೊಡ್ಬೇಕಂತ ಹೇಳಿ ನಾವು ಕೇಂದ್ರ ಸರ್ಕಾರ ಒಳಗ ಒಂದು ಮನವಿ ಕೊಟ್ಟೇವಿ. ಈಗ ತಹಸೀಲ್ದಾರ್ ಕೊಟ್ಟಿಲ್ಲ, ಕೇಂದ್ರ ಸರ್ಕಾರದವ್ರು ಕೊಟ್ಟೇವಿ. ನಮಗೆ ಯಾವಾಗ ಮಠ ನ್ಯಾಯ ಸಿಗಂಗಿಲ್ಲಲ್ಲ ಆವಾಗ ಮಠ ನಮ್ ಹೋರಾಟ ನಿಲ್ಸಂಗಿಲ್ಲ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. सचिन पूजार ಅಂತ ಹೇಳಿ. आज हमने यहाँ पे हुबली शहर में एक हुबली धारवाड़ डिस्ट्रिक्ट कमेटी से, यूथ कांग्रेस कमेटी से यहाँ पे एक धरना किया है, स्ट्राइक किया है। इसका रीजन ये है कि लगातार जब से मोदी जी अपने कुर्सी पे बैठे हैं प्राइम मिनिस्टर के, लगातार ये हर चीज की जो दाम है बढ़ाते जा रहे हैं। तो गैस का जो है ना दाम है, इसके ऊपर बहुत गरीबों के ऊपर बहुत असर पड़ेगा। पहले तो इन्होंने सब्सिडी निकाल दिया है, उसके बाद जो है 50 रुपए फिर बढ़ा दिया है अभी गैस का प्राइस। तो इसके अंदर क्या होगा, बहुत सारे जो है ना रूरल एरियाज में लोग गैस लेना बंद कर देंगे। और यहाँ तक कि मैंने यूट्यूब में ये भी देखा है कि कहीं लोग जो हम लोग कचरा फेंकते हैं उससे अपना चूल्हा जला के जो है अपना पकवान पकाते हैं गरीबों का। तो इससे जो है ना पोल्यूशन ज़्यादा होगा। ये सिर्फ गैस की चीज़ नहीं है, गैस की प्राइस बढ़ने से यहाँ पे हमारा जो है ना बहुत सारा पोल्यूशन भी होगा और रूरल जो
शहर में रहते हैं लोग, उनको भी मिडिल क्लास, लोअर मिडिल क्लास फैमिली को भी बहुत बड़ा मार पड़ेगा। और इससे जो है ना यहाँ पे इसका रीज़न क्या है, गैस का जो प्राइस बढ़ रहा है, इसका रीज़न ये है कि जो हमारा इंपोर्ट जो हो रहा है ना, हमारे से जो भी इंपोर्ट हो रहा है यहाँ पे पेट्रोलियम प्रोडक्ट्स जो भी इंपोर्ट हो रहे हैं, तो उसके जो इंपोर्ट प्राइसेस है वो बहुत ज़्यादा बढ़ गए हैं, क्योंकि अपना जो है ना रुपया गिर रहा है। जैसे मोदी जी गिर रहे हैं दिन ब दिन, वैसे रुपया भी गिर रहा है। जैसे रुपया गिरा है, इस बार मोदी जी भी गिरेंगे, मैं दावे से बोल रहा हूँ। इसके लिए सख्त कदम क्या उठाएगी? सख्त कदम उठा रहे हैं ना कांग्रेस। अभी हमने आज प्रोटेस्ट किया है तो कांग्रेस की तरफ से ही किया है ना, सही है। पार्टी जो है कांग्रेस पार्टी आज से नहीं, जब से मोदी जी पीएम बने हैं उनके खिलाफ है, क्योंकि मोदी जी के जो भी कदम हैं ये तो अगर आप हम लोग कहने की बात कहेंगे तो सिर्फ आज का जो प्रोटेस्ट है ना, ये आज ही नहीं हुआ है, ऐसे बहुत सारे प्रोटेस्ट हुए हैं हमारे। जब भी प्राइस हाइक हुए हैं तब यूथ कांग्रेस ने प्रोटेस्ट किया है, केपीसीसी ने प्रोटेस्ट किया है, पूरे जो ना एआईसीसी ने प्रोटेस्ट किया है। राहुल गांधी जी जो है हमारे युवा नायक, तो उन्होंने भी पार्लियामेंट में भी आवाज उठाते हैं हमेशा, और हमारे बहुत सारे जो भी लीडर्स हैं वो हमेशा कांग्रेस जो है ना इनके खिलाफ बात करती ही है। देखिए पेट्रोल पे तो अभी पहली बात तो ना ये जो है ना मैनिपुलेशन है, ठीक है, गवर्नमेंट का। पेट्रोल की प्राइस जो है ना हर चीज में तो बढ़ा है, पेट्रोल की प्राइस मैं खास करके बोलना चाहूंगा, एक्साइज ड्यूटी जो 11 रुपए थी अब बढ़कर 13 रुपए हो गई है। इसका एक छोटा सा एक मैं रीजन बोलूंगा, क्रूड ऑयल के प्राइसेस जो है ना टोटली वर्ल्ड में क्रैश हो गए हैं, ठीक है। और सप्लाई के लिए जो है ना, क्रूड ऑयल की सप्लाई के लिए बहुत सारे जो शहर है, मतलब बहुत सारे जो कंट्रीज हैं जिसमें जहाँ से क्रूड ऑयल निकलता है, वो है ना सस्ते दामों पे बेच रहे हैं क्रैश करके, और जो मात्रा है वो भी बढ़ाने के लिए वो तैयार है। मगर पूरी दुनिया में गिरे या ना गिरे, मगर यहाँ पे जब भी क्रूड ऑयल का प्राइस गिरता है तब यहाँ पे एक्साइज ड्यूटी का जो है, बीजेपी जब से गवर्नमेंट आई है तब से एक्साइज ड्यूटी बढ़ जाती है, ठीक है। पूरे देश में बढ़ी है। एक्साइज जो भी लगा है 2 रुपए पूरे देश को लगा है। सिलेंडर का झटका जो लगा है पूरे देश को लगा है। ये सिर्फ कोई पर्टिकुलर किसी रिलीजन के ऊपर नहीं लगा है, ये सिर्फ पर्टिकुलर किसी स्टेट पे नहीं लगा है, किसी शहर पे नहीं लगा है, जितने भी हिंदुस्तान में लोग रह रहे हैं, ठीक है। और मोदी जी का खेल अभी ज्यादा दिन नहीं चलेगा। मोदी जी सर के बल गिरेंगे, ये मेरी गारंटी है। सरकार गिरेगी, कांग्रेस की सरकार भी आएगी। मेरा नाम सैफ एरगट्टी, हुबली यूथ सेंट्रल यूथ कांग्रेस वाइस प्रेसिडेंट। ಇವತ್ತೊಂದು ದಿವಸ ನಾವು ಎಲ್ಲ ಯೂತ್ ಕಾಂಗ್ರೆಸ್ ಇಲ್ಲಿ ಯುವಕರು ಸೇರಿದ್ದೇವೆ. ಇದು ಏನಾಗ್ತಾ ಇದೆ ಅಂತಂದ್ರೆ, ಇಲ್ಲಿ ನಾವು ಯಾವಾಗ ಟ್ಯಾಕ್ಸ್ ಪೇಯಿಂಗ್ ಬಂದಾಗ ಕರ್ನಾಟಕ ನೋಡಿದಾಗ ಒಂದು ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಆಗಿದ್ದೇವೆ ನಾವು. ಬಟ್ ಯಾವಾಗ ನಮಗೆ ಬೆನಿಫಿಟ್ ಸಿಗ್ಬೇಕಂತಂದಾಗ ಎಲ್ಲದಕ್ಕಿಂತ ಕಡಿಮೆ ಕೊಡ್ತಾ ಬರ್ತಾ ಇದ್ದಾರೆ. ಇದರಿಂದ ಎಲ್ಲ ಜನಕ್ಕೂ ಪ್ರಾಬ್ಲಮ್ ಆಗ್ತದೆ. ಸ್ಪೆಷಲಿ ಲೋ ಇನ್ಕಮ್ ಮತ್ತೆ ಮಿಡಲ್ ಕ್ಲಾಸ್ ಇನ್ಕಮ್ ದವ್ರಿಗೆ 2 ರೂಪಾಯಿ ಏರ್ತಂದ್ರೂ ಅದು ಎಲ್ಲಾದ್ರ ಮೇಲೂ ಏರ್ತೈತೆ. ಮತ್ತೆ ಗ್ಯಾಸ್ ಬೆಲೆ ಇವನ್ನೆಲ್ಲಾನು ನಾವು ಟ್ಯಾಕ್ಸ್ ಎಷ್ಟು ಪೇ ಮಾಡಿದೇವಿ ಅದು ಸಬ್ಸಿಡಿ ಆಗಿ ನಮಗೆ ಒಳ್ಳೆ ಬರಬೇಕು, ನಮ್ಮ ಕರ್ನಾಟಕ ಜನಕ್ಕೆ ಒಂದು ನ್ಯಾಯ ಸಿಗಬೇಕು ಅನ್ನೋ ಇದರಿಂದ ನಾವೆಲ್ಲ ಯೂತ್ ಕಾಂಗ್ರೆಸ್ ದವರು ಇವತ್ತೊಂದು ದಿವಸ ಇಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದೇವೆ. ಇದು ಅಗೇನ್ಸ್ಟ್ ಮೋದಿ ಗೌರ್ಮೆಂಟ್ ಮತ್ತೆ ಅದಾನಿ ಅಂಬಾನಿ ಬೆನಿಫಿಟ್ ಗೋಸ್ಕರ ಮಾಡ್ತಾ ಇರುವಂತ ಬಿಜೆಪಿ ಗೌರ್ಮೆಂಟ್ ಅಗೇನ್ಸ್ಟ್ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೇವೆ. ಎಷ್ಟೋ ಗ್ರಾಜುಯೇಟ್ಸ್ ಈಗಾಗ್ಲಿ ಇವಾಗ ಜಾಬ್ಸ್ ಇಲ್ಲ. ಈ ತರ ಇರೋ ದಿವಸದಲ್ಲಿ ಮತ್ತೆ ಈ ತರ ನೀವು ಪ್ರೈಸ್ ಹೈಕ್ ಆಯ್ತಂದ್ರೆ ಇನ್ನೂ ಬಹಳ ಪ್ರಾಬ್ಲಮ್ ಅಲ್ಲಿ ಬರ್ತೇವೆ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ कर्नाटक, जय यूथ कांग्रेस। आज जो ये पेट्रोल और डीजल का रेट जो चढ़ा है, इसमें मुसलमान और इसमें सब गरीबों को बहुत तकलीफ हो रही है। खास करके बीजेपी सरकार से ये गुजारिश है कि पेट्रोल और डीजल का रेट कम करो। हमें यूथ कांग्रेस पूरी कमेटी मिलाकर यहाँ पर जो ये रैली निकाले हैं डीजल और पेट्रोल के बारे में निकाले सो है। मोदी जी से रिक्वेस्ट है कि गरीबों का सोचकर देश चलाइए। आप गरीबों का नहीं सोच रहे, बस अपना सोच रहे हैं, अपनी कमेटी का सोच रहे हैं। सब गरीबान तुमना याद करते हैं। मोदी जी से रिक्वेस्ट है कि गैस और पेट्रोल का रेट कम करिए।